ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗುಂಡಿ ನಂತರ ಮುಗಿಯೋ ಹಾಗಂತೂ ಕಾಣಿಸ್ತಾ ಇಲ್ಲ. ಬೆಂಗಳೂರು ಗುಂಡಿ ಮುಚ್ಚೋಕೆ ಇನ್ನೆಷ್ಟು ಡೆಡ್ಲೈನ್ ಬೇಕು? ಮೈಸೂರು ರಸ್ತೆಯಲ್ಲಿ ಗುಂಡಿಗಳಿಂದ ಸವಾರರು ನಿತ್ಯ ಪರದಾಟ ಮಾಡ್ತಿದ್ದಾರೆ. ಗುಂಡಿ ಸಮಸ್ಯೆಯಿಂದ ಆಟೋ ಚಾಲಕರು ಒದ್ದಾಟವನ್ನ ಮಾಡ್ತಿದ್ದಾರೆ. ರಸ್ತೆ ಪೂರ್ತಿ ಗುಂಡಿಗಳೇ ಇದೆ, ಹೇಗೆ ಹೋಗೋದು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿರೋದು. ಗುಂಡಿಗಳಿಂದ ಮುಕ್ತಿ ಸಿಗೋದು ಯಾವಾಗ ಅಂತ ಬೆಂಗಳೂರಿನ ನಿವಾಸಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಪ್ರಮುಖ ಸಮಸ್ಯೆಗಳಲ್ಲಿ ಗುಂಡಿ ಸಮಸ್ಯೆ ಕೂಡ ಒಂದು. ಸಾಕಷ್ಟು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಸಾರ್ವಜನಿಕರು. ಗುಂಡಿಯನ್ನ ಮುಚ್ಚಿಸಿ ಕಾರ್ಪೊರೇಟ್ ಕಂಪನಿಗಳು ಕೂಡ ವಾರ್ನಿಂಗ್ ಮಾಡಿದ್ವು. ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ಜಾಸ್ತಿ ಆಗ್ತಾ ಇದೆ, ನಮಗೆ ಆಫೀಸಿಂದ ಮನೆಗೆ ಹೋಗೋದಕ್ಕೆ 1.5-2 ಗಂಟೆ ಬೇಕು, ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಕ್ಕಾಗಲ್ಲ, ಬೆಂಗಳೂರಲ್ಲಿ ಇರುವಂತ ಕಂಪನಿಯನ್ನ ನಾವು ಬೇರೆ ರಾಜ್ಯಕ್ಕೆ ಸ್ಥಳಾಂತರ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೂಡ ಸರ್ಕಾರ ಕೊಟ್ಟಿದ್ರು. ಸಿಲಿಕಾನ್ ಸಿಟಿಯಲ್ಲಿರುವಂತಹ ಗುಂಡಿಗಳಿಗೆ ಮುಕ್ತಿ ಸಿಗೋದು ಯಾವಾಗ, ಸಿಲಿಕಾನ್ ಸಿಟಿ ಗುಂಡಿ ಮುಕ್ತ ಆಗೋದು ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಯಾಕಂತಂದ್ರೆ ಸಿಲಿಕಾನ್ ಸಿಟಿಯ ಪ್ರತಿ ರಸ್ತೆಗಳಲ್ಲೂ ಕೂಡ ಒಂದಲ್ಲ ಒಂದು ಗುಂಡಿಗಳು ಸಿಗ್ತಾನೆ ಇದೆ. ಅದರಲ್ಲೂ ಮೈಸೂರು ರಸ್ತೆಯಲ್ಲಂತೂ ಅಧಿಕಾರಿಗಳು ಈ ಭಾಗಕ್ಕೆ ಬಂದೇ ಇಲ್ಲ ಅನ್ಸುತ್ತೆ. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಗುಂಡಿಗಳಿದಾವೆ. ನಾವು ನೋಡಬಹುದು, ಇದು ಸ್ಯಾಟಲೈಟ್ ನಿಂದ ಮುಂಭಾಗದ ಮುಂದೆ ಇರುವಂತಹ ರಸ್ತೆ. ಇಲ್ಲಿ ಏನು ಮೈಸೂರು ಮಂಡ್ಯ ಭಾಗದಿಂದ ಬರುವಂತಹ ಬಸ್ಸುಗಳು ಜೊತೆಗೆ ಈ ಭಾಗದಲ್ಲಿರುವಂತಹ ಸಾವಿರಾರು ವಾಹನಗಳು ಇಲ್ಲೇ ಓಡಾಡುವಂಥದ್ದು. ರಸ್ತೆಯನ್ನು ನಾವು ನೋಡಬಹುದು ಯಾವ ರೀತಿ ಹದಗೆಟ್ಟಿದೆ ಅಂತ ಹೇಳಿ. ಸಿಲಿಕಾನ್ ಸಿಟಿಯಲ್ಲಿರುವಂತಹ ಗುಂಡಿಗಳನ್ನ ಮುಚ್ಚಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಸಿಎಂ DCM ಎಲ್ಲರೂ ಕೂಡ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾಯ್ತು. ಆದ್ರೂ ಕೂಡ ಇರುವಂತಹ ಗುಂಡಿಗಳು ಇನ್ನೂ ಕೂಡ ಹಾಗೆ ಇದಾವೆ. GB ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಲಾಗಿದೆ ಗುಂಡಿಗಳನ್ನ ಮುಚ್ಚಿ ಅಂತ ಹೇಳಿ. ಆದ್ರೆ ಆ ಸೂಚನೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಮಾತ್ರ ಗುಂಡಿಗಳನ್ನ ಮುಚ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆದ್ರೆ ಮತ್ತೆ ಅದೇ ರೀತಿ ಗುಂಡಿಗಳು ಬಾಯ್ತೆರೆದು ನಿಂತಿರುವಂತದ್ದು ನಾವು ನೋಡಬಹುದು. ಲಕ್ಷಾಂತರ ವಾಹನಗಳು ಓಡಾಡುವಂತಹ ಈ ಒಂದು ಮುಖ್ಯ ರಸ್ತೆ ಏನಿದೆ, ಏನು ಗುಂಡಿಗಳು ಸಾಕಷ್ಟು ಪ್ರಮಾಣದಲ್ಲಿ ಗುಂಡಿಗಳಿರೋದ್ರಿಂದ ಓಡಾಡುವಂತಹ ವಾಹನ ಸವಾರರಿಗೆ ಬಸ್ ಸಂಚಾರಕ್ಕೂ ಕೂಡ ಭಾರಿ ತೊಂದರೆ ಆಗ್ತಾ ಇದೆ. ಬರುವಂತಹ ವಾಹನಗಳು ಅಲ್ಲಲ್ಲಿ ಸ್ಟಾಪ್ ಆಗುವಂಥದ್ದು. ಜೊತೆಗೆ ಇಲ್ಲಿ ನಾವು ನೋಡಬಹುದು ರಸ್ತೆಯಲ್ಲಿ ಯಾವ ರೀತಿ ಜಲ್ಲಿ ಇದೆ, ಆಮೇಲೆ ಕಾಂಕ್ರೀಟ್ ಎದ್ದು ಹೋಗಿದೆ ಅನ್ನುವಂಥದ್ದನ್ನ. ಹಾಗಾಗಿ ಓಡಾಡುವಂತಹ ವಾಹನ ಸವಾರರಿಗೆ, ಅದರಲ್ಲೂ ಬೈಕ್ ಸವಾರರಂತೂ ಭಾರಿ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಈ ಭಾಗದಿಂದ ಮೆಜೆಸ್ಟಿಕ್ ಕಡೆಗೆ ಹೋಗುವಂತಹ ವಾಹನಗಳಿರ್ಬೋದು, ಸ್ಯಾಟಲೈಟ್ ಕಡೆಗೆ ಹೋಗುವಂತಹ ವಾಹನಗಳಿರ್ಬೋದು, ಮತ್ತೊಂದು ಭಾಗದಿಂದ ವಿಜಯನಗರ ಕಡೆಯಿಂದ ಬರುವಂತಹ ಸಾವಿರಾರು ವಾಹನಗಳಿರ್ಬೋದು, ಎಲ್ಲದರಿಂದಲೂ ಕೂಡ ಬರುವಂತಹ ಜನರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಹಾಗಾಗಿ ಗುಂಡಿ ಮುಕ್ತ ಆಗೋದು ಸಿಲಿಕಾನ್ ಸಿಟಿ ಯಾವಾಗ ಅನ್ನುವಂತಹ ಪ್ರಶ್ನೆ. ಇನ್ನೂ ಕೂಡ GBA ಒಂದಷ್ಟು ಏನು ವರದಿಯನ್ನ ರೆಡಿ ಮಾಡಿಕೊಂಡಿದೆ. ಆದರೆ ಆ ವರದಿಯನ್ನ ರೆಡಿ ಮಾಡಿ ಸರ್ಕಾರಕ್ಕೂ ಕೂಡ ಕೊಡೋದಕ್ಕೆ ಅಂತ ಹೇಳಿ ತಯಾರಿಯನ್ನ ನಡೆಸಿದೆ. ಆದರೆ ಆ ಒಂದು ವರದಿಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಗುಂಡಿಗಳು ಇನ್ನೂ ಕೂಡ ಮುಚ್ಚೋದಿಕ್ಕೆ ಬಾಕಿ ಇದೆ ಅನ್ನುವಂತಹದನ್ನ ಆ ವರದಿಯಲ್ಲಿ ಇರುವಂಥದ್ದು. ಆದರೆ ಇನ್ನೂ ಕೂಡ ಇರುವಂತಹ ಏನು ಗುಂಡಿಗಳನ್ನ ಇನ್ನೂ ಕೂಡ ಮುಚ್ಚಿಲ್ಲ. ಸದ್ಯಕ್ಕೆ ನಾವು ನೋಡ್ಬೋದು ವಾಹನಗಳು ಓಡಾಡುವಂತಹ ಸಂದರ್ಭದಲ್ಲಿ ಫ್ಲೈಓವರ್ ಯಾವ ರೀತಿ ಅಲ್ಲಾಡುತ್ತೆ. ಇದು ಅಂದ್ರೆ ಪೂರ್ತಿ ಫ್ರೀಯಾಗಿ ಬರುವಂತಹ ಜನರಿಗೆ ಎಕ್ಸಸೈಸ್ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಆ ಲೆವೆಲ್ ಅಲ್ಲಿ ಇದೆ ಗುಂಡಿಗಳು. ಆದ್ರೆ ಗುಂಡಿಗೆ ಬಿದ್ದು ಎದ್ದು ಓಡಾಡುವಂತಹ ಜನರು, ಜೊತೆಗೆ ಫ್ಲೈಓವರ್ ಕೂಡ ಅಲ್ಲಾಡ್ತಾ ಇರುವಂತದ್ದು. ಅಧಿಕಾರಿಗಳು ಬರ್ತಾರೆ, ಸಿಟಿ ರೌಂಡ್ಸ್ ಹೋಗ್ತಾರೆ, ಹೋಗಿ ಎಲ್ಲೆಲ್ಲಿ ಗುಂಡಿಗಳಿದಾವೆ ಅದನ್ನ ಮುಚ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆದ್ರೆ ಈ ಗುಂಡಿಗಳು ಯಾಕೆ ಅವರ ಕಣ್ಣಿಗೆ ಬಿದ್ದಿಲ್ಲ ಅನ್ನುವಂಥದ್ದು ಈಗ ಪ್ರಶ್ನೆ. ಕೂಡಲೇ ಇಲ್ಲಿರುವಂತಹ ಇಷ್ಟು ದೊಡ್ಡ ಏನು ಮುಖ್ಯ ರಸ್ತೆ ಏನಿದೆ, ಇಷ್ಟು ದೊಡ್ಡದಾಗಿ ಬಿದ್ದಿರುವಂತಹ ಗುಂಡಿಗಳು ಏನಿದಾವೆ ಅದನ್ನ ಮುಚ್ಚಿ ಅನ್ನುವಂಥದ್ದನ್ನ ಈಗಾಗಲೇ ಇಲ್ಲಿರುವಂತಹ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯನ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.